ಸರ್ಕಾರಿ ಹುದ್ದೆ ಗೌರ್ಮೆಂಟ್ ಜಾಬ್ ಅಂತ ಏನು ಹೇಳ್ತೀವಿ, ಇದೊಂದು ಪ್ರತಿಷ್ಠೆ ಸಂಕೇತ. ಯಾಕಪ್ಪ ಅಂತಂದರೆ ಇಲ್ಲಿ ನಮಗೆ ಗೌರವ ಸಿಗ್ತದೆ. ಅದಾದ ನಂತರ ಜನರ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಬಟ್ ಈಗಿನ ಒಂದು ಕಾಲದಲ್ಲಿ, ಈಗಿನ ಒಂದು ಸಮಯದಲ್ಲಿ ಇರುವಂತಹ ಕಾಂಪಿಟೇಷನಿಂದ ಗೌರ್ಮೆಂಟ್ ಜಾಬ್ ಸಿಗೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ನೋಡ್ತಾ ಇದ್ದೀನಿ. 5th ಆಯಿತು, 6th ಅಟೆಂಪ್ಟ್ ಆಯಿತು, ನಮ್ಮದು UPSC ಕ್ಲಿಯರ್ ಆಗ್ತಾ ಇಲ್ಲ. ಅದಾದ ನಂತರ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ, ಎಕ್ಸಾಮ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ವಿಚಾರ ನಾನು ಕೇಳ್ತೀನಿ. ಅದಾದ ನಂತರ ಎಷ್ಟೋ ಪೇರೆಂಟ್ಸ್ಗಳು ಕೂಡ ಕೇಳ್ತಾರೆ ಈ ಗೌರ್ಮೆಂಟ್ ವಿಚಾರದ ಬಗ್ಗೆ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಜಾತಕ ಮುಖಾಂತರ ನಾವು ಗೌರ್ಮೆಂಟ್ ಜಾಬ್ ಬಗ್ಗೆ ಯಾವ ರೀತಿ ತಿಳ್ಕೊಳ್ಬೋದಂತ. ಈ ಗೌರ್ಮೆಂಟ್ ಜಾಬ್ ಅಂತ ಬಂದರೆ ಇಲ್ಲಿ 3 ಅಂಶಗಳು ಮುಖ್ಯವಾಗ್ತವೆ. ಅದು 6ನೇ ಮನೆ, 10ನೇ ಮತ್ತು 11ನೇ ಮನೆ. 6th ಹೌಸ್ ಯಾಕಪ್ಪ ಅಂತಂದರೆ ಇದು ಸೇವೆನ ಪ್ರತಿಬಿಂಬಿಸುತ್ತೆ. 6th ಹೌಸಲ್ಲಿ ಬರುವಂತಹ ಗ್ರಹಗಳು ಚೆನ್ನಾಗಿತ್ತಪ್ಪ ಅಂತಂದರೆ ನಾವು ಅತ್ಯುತ್ತಮವಾದಂತಹ ಸೇವೆನ ನಾವು ಸಲ್ಲಿಸ್ಬೋದು. 10ನೇ ಮನೆಯಲ್ಲಿರುವಂಥ ಗ್ರಹ ಚೆನ್ನಾಗಿತ್ತು, ಶುಭ ಗ್ರಹ ದೃಷ್ಟಿ ಇತ್ತಪ್ಪ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಉದ್ಯೋಗ ಅವಕಾಶಗಳು ಅತಿ ಬೇಗ ಸಿಗುತ್ತೆ, ಡಿಲೇಸ್ ಅನ್ನೋದು ಇರೋದಿಲ್ಲ. ಮತ್ತು ಗೌರ್ಮೆಂಟ್ ಜಾಬ್ ನಿಮ್ಗೆ ಗೊತ್ತು, ಸರ್ವೇ ಸಾಮಾನ್ಯವಾಗಿ ಗೌರ್ಮೆಂಟ್ ಜಾಬ್ಗೆ ಏಜ್ ಅನ್ನೋದೊಂದು ಟ್ರೆಂಡ್ ಇರುತ್ತೆ ಮತ್ತು ಅವಕಾಶಗಳು ಕೂಡ ಬಹಳ ಕಮ್ಮಿ ಆಗ್ತದೆ. ಅದಾದ ನಂತರ 11ನೇ ಸ್ಥಾನ ಲಾಭಸ್ಥಾನ. ಅಂದರೆ ಈಗ ಗೌರ್ಮೆಂಟ್ ಜಾಬ್ ಅಂದರೆ ಲಕ್ಕು ಕೂಡ ಹೌದು. ಯಾಕಂದರೆ ಎಷ್ಟೋ ಜನ IAS ಅಂತ ಪ್ರಯತ್ನ ಪಡ್ತಾರೆ, ಅವ್ರಿಗೆ IRS ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲವು ಜನ ಈ KS ಎಕ್ಸಾಮ್ಸ್ಗಳಲ್ಲಿ, ಇಲ್ಲ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸಲ್ಲಿ ಉನ್ನತ ಪೊಸಿಷನ್ಗಳು ಟ್ರೈ ಮಾಡಿಬಿಟ್ಟು ಲೋವರ್ ಪೊಸಿಷನ್ಸ್ ಸಿಗ್ತವೆ. ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ 11ನೇ ಸ್ಥಾನ ಸ್ವಲ್ಪ ಲಕ್ ಫೇವರ್ ಆದ್ರೇ ಗೌರ್ಮೆಂಟ್ ಜಾಬ್ ಒಳ್ಳೆ ಕೆಲಸ ಸಿಗೋದು. ಅದಾದ ನಂತರ ಶನಿ ಮತ್ತು ರವಿ. ಯಾಕಂದರೆ ಶನಿ ಅನ್ನೋದು ಡಿಸಿಪ್ಲಿನ್ ಬೇಕಾಗ್ತದೆ. ಶನಿ ಕರ್ಮದಂಡ ನಾಯಕ ಅಂತ ಹೇಳ್ತೀವಿ. ಶನಿ ಚೆನ್ನಾಗಿತ್ತಂದರೆ ವ್ಯಕ್ತಿ ಡಿಸಿಪ್ಲಿನ್ಡ್ ಆಗಿರ್ತಾನೆ. ಆ ವ್ಯಕ್ತಿಗೆ ಈ ಗೌರ್ಮೆಂಟ್ ಜಾಬ್ಗೆ ಸಿಗುವಂಥ ಕಾಂಪಿಟೇಷನ್ನ ಫೇಸ್ ಮಾಡಲಿಕ್ಕೆ ಧೈರ್ಯ ಇರ್ತದೆ. ಅದಾದ ನಂತರ ರವಿ ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸು, ಅದಾದ ನಂತರ ಗೌರವದ ಸಂಕೇತ ಮತ್ತು ಅಧಿಕಾರದ ಒಂದು ಸಂಕೇತ. ಆದ್ದರಿಂದ ರವಿನೂ ಕೂಡ ಚೆನ್ನಾಗಿರಬೇಕಾಗ್ತದೆ. ಅದಾದಮೇಲೆ ಗುರು ಯಾಕಪ್ಪ ಅಂತಂದರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ನಾವು ಯಾವುದೇ ಕೂಡ ಕೆಲಸ ಆಗೋದಿಲ್ಲ. ಯಾಕಂದರೆ ಗುರು ಅಂದರೆ ಜ್ಞಾನದ ಸಂಕೇತ. ಈ ಗೌರ್ಮೆಂಟ್ ಎಕ್ಸಾಮ್ಸ್ ಅಂದರೆ ಜನರಲ್ ನಾಲೆಜ್ ಬಹಳ ಇರ್ತದೆ ಮತ್ತು ಎಲ್ಲ ಕಡೆ ಎಲ್ಲ ಆ್ಯಂಗಲ್ಸಿಂದನೂ ಕೂಡ ನಾವು ನೋಡಬೇಕಾಗತ್ತೆ ಒಂದು ವಿಷಯದ ಬಗ್ಗೆ. ಗುರು ಚೆನ್ನಾಗಿದ್ದಾಗಲೇ ಒಬ್ಬ ವ್ಯಕ್ತಿಗೆ ಆ ಮೆಂಟಲ್ ಕೆಪಾಬಿಲಿಟಿ ಬರ್ತದೆ. ಹೀಗಾಗಿ ಈ ಗ್ರಹಗಳು ಮತ್ತು ಈ ಜಾತಕದಲ್ಲಿ ಬರುವಂಥ ಈ ಮನೆಗಳಿಂದನೇ ನಿಮಗೆ ಗೌರ್ಮೆಂಟ್ ಉದ್ಯೋಗ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಅಕಸ್ಮಾತಾಗಿ ಈ ಜಾತಕದಲ್ಲಿ ಏನಾದರೂ ತೊಂದರೆಗಳಿತ್ತಪ್ಪ ಅಂತಂದರೆ, ಅಂದರೆ ಈಗ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾನೆ, ಅವ್ನು ಶಾರ್ಟ್ ಫಾಲ್ ತಿಳ್ಕೊಳ್ಬೇಕಂತಂದರೆ ಇಂಥ ವಿಚಾರದಲ್ಲಿ ಜಾತಕದಲ್ಲಿ ಇಂಥ ತೊಂದರೆ ಇದ್ದಾಗಲೇ ಅದಕ್ಕೆ ಪರಿಹಾರ ಮಾಡಿಕೊಂಡು ನೀವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋದು ಕೂಡ ಒಳ್ಳೆಯದಾಗ್ತದೆ. ಅಕಸ್ಮಾತಾಗಿ ನಿಮ್ಮ ಒಂದು ಸಮಯದ ಪ್ರಕಾರ, ನಿಮ್ಮ ಒಂದು ಜಾತಕದ ಪ್ರಕಾರ ಈ ಬರುವಂಥ ನಾನು ಮೆನ್ಷನ್ ಮಾಡಿರುವಂಥ ಯೋಗಗಳು, ಗ್ರಹಗಳು ಏನಾದರೂ ಉಲ್ಟಾನೇ ಇತ್ತಪ್ಪ ಅಂತಂದರೆ ನಿಮಗೆ ಗೌರ್ಮೆಂಟ್ ಜಾಬ್ ಆಗಿ ಬರೋದಿಲ್ಲ. ಇದನ್ನು ತಿಳ್ಕೊಂಡು ನೀವು ಗೌರ್ಮೆಂಟ್ ಜಾಬ್ ವಿಚಾರದಲ್ಲಿ ಡಿಸಿಷನ್ಸ್ಗಳನ್ನು ತಗೊಳ್ಳೋದು ಒಳ್ಳೆಯದು. ನಮಸ್ಕಾರ.